ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಬ್ಯುಸಿಯಾಗಿದ್ದರೆ ಬೆಳಗಾಗೆದ್ದು ಅಥವಾ ಕೆಲಸಕ್ಕೆ ಹೋಗೋರಿದ್ದರೆ ಅಂಥವ್ರಿಗೆ ತುಂಬ ಸುಲಭನಾಗಿರೋ ಅಂಥ ಒಂದು ಟೊಮೆಟೊ ರೈಸ್ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಒಂದು 4 ಟೊಮೆಟೊ ಚೆನ್ನಾಗಿ ತೊಳೆದಿರೋ ಅಂಥದ್ದು, ಈ ಮೇಲ್ಭಾಗನ ತೆಗೆದಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಒಂದು 8-10 ಬೆಳ್ಳುಳ್ಳಿ ಎಸಳು, ಅದ್ರ ಜೊತೆಗೆ 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ನೀರಲ್ಲಿ ಕುದಿಸ್ಕೋಬೇಕು. ಸಿಪ್ಪೆ ಎಲ್ಲ ಬಿರುಕು ಬಿಡುತ್ತಲ್ಲ, ಅದುವರ ತನಕ ಕುದಿಸ್ಕೋಬೇಕು. ಈಗ 1 ಗ್ಲಾಸಷ್ಟು ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ನೆನೆಸಿಲ್ಲ, ತೊಳೆದು ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಜೀರಿಗೆ, ಲವಂಗ, ದಾಲ್ಚಿನ್ನಿ, 1 ಪಲಾವ್ ಎಲೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ 1 ಅಥವಾ 2 ಹಸಿ ಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಸೀಳಿರೋ ಅಂಥದ್ದು, 1 ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ನಾವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು. ಅಷ್ಟೊತ್ತಿಗೆ ನಮ್ಮ ಈ ಟೊಮೆಟೊ ಚೆನ್ನಾಗಿ ಕುದ್ದಿದೆ. ಈ ಥರ ಸಿಪ್ಪೆ ತುಂಬ ಸುಲಭನಾಗಿ ಬಿಟ್ಕೋತಾ ಇದೆ. ಈಗ ಪೂರ್ತಿಯಾಗಿ ಆರಿದೆ ಅಂತ ಆದರೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ನೀರು ಹಾಕೋದು ಬೇಡ, ಟೊಮೆಟೊದಲ್ಲಿ ನೀರಿರೋದೇ ಸಾಕು. ಆ ನೀರನ್ನು, ಉಳಿದಿರೋ ನೀರನ್ನು ನಾವು ಆಮೇಲೆ ಉಪಯೋಗಿಸ್ಕೊಳ್ಳೋಣ. ಈಗ ಒಂದು ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಕುಕ್ಕರಲ್ಲಿ ಹಾಕಿರೋ ಒಂದು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಅಂತಾದರೆ ಈಗ ರುಬ್ಕೊಂಡಿರೋ ಒಂದು ಪೇಸ್ಟನ್ನು, ಟೊಮೆಟೊ ಪೇಸ್ಟು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ. ಈಗ ಇದಕ್ಕೆ ಅರಿಶಿನ, ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ನಾವು ಈಗಾಗಲೇ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಈಗ ಮಸಾಲೆ ಪದಾರ್ಥಗಳನ್ನೂ ಕೂಡ ಚೆನ್ನಾಗಿ ಬಾಡಿಸ್ಕೊಂಡಿದ್ದು ಆಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಒಂದು ಟೊಮೆಟೊ, ಹಸಿ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಈಗ ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ, ಹುಳಿ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು ಟೊಮೆಟೊದು, ಅದನ್ನು ಮುಂಚಿತವಾಗಿ ಮಾಡಿಕೊಂಡ್ರೆ ಒಂದು 15 ನಿಮಿಷದಲ್ಲಿ ತಯಾರಾಗುತ್ತೆ. ಈಗ ನೀರನ್ನು ಹಾಕ್ಕೊಳ್ಳೋಣ. 1 ಗ್ಲಾಸ್ ಅಕ್ಕಿಗೆ 2ರಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಈಗ ಕುದೀತಾ ಇದೆ. ಇದಕ್ಕೆ ನಾವು ಈಗಾಗಲೇ ತೊಳೆದು ಇಟ್ಕೊಂಡಿರೋ ಒಂದು ಅಕ್ಕಿನ ಹಾಕ್ಕೊಂಡು 1 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಂಬ ಉದುರುದುರಾಗಿ ಒಳ್ಳೆ ಪರಿಮಳವಾಗಿ ಅನ್ನ ರೆಡಿಯಾಗುತ್ತೆ. ಈಗ ಮುಚ್ಚಳ ಮುಚ್ಚಿ 2 ವಿಷಲ್ಲು ಮೀಡಿಯಮ್ ಉರಿನಲ್ಲಿ ಟೊಮೆಟೊ ರೈಸು ರೆಡಿಯಾಗುತ್ತೆ. ತುಂಬ ಉದುರುದುರಾಗಿ, ತುಂಬ ಪರಿಮಳಯುಕ್ತವಾಗಿ ಇರುತ್ತೆ. ಒಂದು ಸಲ ಮಾಡಿ ನೋಡಿ. ಇದನ್ನು ನೀವು ಲಂಚ್ ಬಾಕ್ಸ್ಗೆ ಅಥವಾ ಬೆಳಗ್ಗೆ ತಿಂಡಿಗೆ, ರಾತ್ರಿ ಊಟಕ್ಕೆ ಮಾಡ್ಕೋಬೋದು. ಇದ್ರ ಜೊತೆಗೆ ಒಂದು ರಾಯ್ತ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿಯಾಗಿ ನಾನು ಇದನ್ನು ರಾಯ್ತ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.